ಸ್ಥಾನದಿಂದ ನಾವು ನಿಮ್ಮ ಚೇಂಬರಲ್ಲಿ ಬಂದು ಮಾತಾಡಿದ್ರಿ, ನಿಮ್ಮ ಅಧ್ಯಕ್ಷತೆಯಲ್ಲೇ ಮಾತಾಡಿದ್ರಿ. ಅವ್ರೇನೇ ಮಾತಾಡಿದ್ರು ಅಲ್ಟಿಮೇಟಾಗಿ ನೀವು ಅದಕ್ಕೆ ಭಾಗಿದಾರರಿರ್ತೀರ. ನಿಮ್ಮ ಮೇಲೆ ನಾವೆಲ್ಲ ಡಿಪೆಂಡ್ ಆಗಿರೋವಂಥದ್ದು. ಸೊ ನಿಮ್ಮ ಭರವಸೆ ಏನು ಕೊಡ್ತೀರಾ ಅನ್ನೋದ್ರ ಮೇಲೆ ನಾವು ಮುಂದೆ ತೀರ್ಮಾನ ತಗೊಳೋದಿದ್ದೀರಿ. ಇನ್ನೂ ನಿಮಗೆ ನಮ್ಮೆಲ್ಲರ ಸಹಕಾರ ಬೇಕು. ನೋಡಿ, ಇದು ದ್ವೇಷ ಭಾಷಣ ಅಂತ ಹೇಳಿದ್ರಿ, ಇಲ್ಲಿಂದಾನೇ ಪ್ರಾರಂಭ ಆಗೋದು ಬೇಡ. ಇನ್ನು ಬಿಲ್ಲೇ ತಯಾರಾಗಿಲ್ಲ, ಅವಾಗೇ ದ್ವೇಷ ಶುರು ಮಾಡ್ಬಿಟ್ಟವ್ರೆ. ಅಲ್ಲಲ್ಲ, ಆಯ್ತಲ್ಲ, ಇಲ್ಲಿ ಇಷ್ಟೊತ್ತು ಅವ್ರು ಹೇಳಿದ್ರಲ್ಲ. ಅಲ್ಲಲ್ಲ, ನೀವು ನೋಡಿ ಆ ಸ್ಥಾನದಲ್ಲಿದ್ದೀರಾ, ನೀವು ಒಂಚೂರು ತಾಳ್ಮೆ ತಗೊಂಡಿದ್ರೆ ನಾವು ಕೇಳಬೇಕಲ್ಲದೆ ಇನ್ನೆಷ್ಟು ನೀವು ಹೇಳಿದ ಸಲ ಕೂತ್ಕೊಳ್ಳಿಗೂ ನೀವು ಕೂತ್ಕೊಂಡಿದ್ದೀರಾ? ಎಷ್ಟು ಸಲ ಹೇಳಿದೆ ನಾನು? ನೀವು ಎಷ್ಟು ಸಲ ಹೇಳಿದೆ ಕೂತ್ಕೊಳ್ತೀರಾ? ಅದು ಯಾರು ನಿಮ್ಗೆ ಯಾರು ಗೊತ್ತಿಲ್ಲ, ಇವರೇ ಎದ್ದು ಬರುದು. ಎಲ್ಲಿ ಅದು ಉಂಟ ಮಾರ? ನಾವು ಕೂಡ ಒಂದು ಪ್ರತಿಪಕ್ಷನಾಗಿ ಹೇಳಿದ ನಂತರ ನಾವು ಬಾವಿಗೆ ಬರೋದಲ್ಲದೆ ಒಂದು ಪರ್ಮಿಷನ್ ನಾವು ಬರ್ತಾ ಇರಲಿಲ್ಲ. ನೀವು ಇದು ಯಾರಿಗೆ ನಿಮ್ಗೆ ಗೊತ್ತಿಲ್ಲ, ಇವರಷ್ಟಕ್ಕೆ ಬರುದು. ನೀವು ಅವ್ರಿಗಾದ್ರೂ ಕೇಳಬೇಕು. ನಮ್ಮನ್ನ ಸನ್ನೆ ಮುಖಾಂತರನೇ ನೀವೆಲ್ಲರನ್ನು ಮಾತಾಡಿಸ್ಬಿಡ್ತೀರ ವಿರೋಧ ಪಕ್ಷದ. ನಾವೆಲ್ಲ ಒಪ್ಕೊಂಡಿದ್ದೀರಿ, ನಿಮ್ಮೆಲ್ಲ ಬಿಲ್ಗೂ ನಾವು ಸಹಮತ ಕೊಟ್ಟಿದ್ದೀರಿ. ಕೆಲವು ಬಿಲ್ಗಂತೂ ನಾವೆಲ್ಲ ಪೂರ್ತಿ ಹೊಗಳಿ ಮಾತಾಡಿದ್ದೀರಿ ಸರ್ಕಾರಕ್ಕೆ. ರಾತ್ರಿ ನೀವು 11, 12 ಎಷ್ಟು ಹೇಳಿದ್ರು ಬರ್ತೀರಿ. ಈ ಸ್ಕೂಲ್ಗೂ ಹೋಗಲ್ಲ ಮಕ್ಕಳು. 6 ಗಂಟೆ 7 ಗಂಟೆ ಅಂದರೆ 7 ಗಂಟೆಗೆ ಓಡ್ ಬರ್ತೀರಿ. 9 ಅಂತ 9 ಗಂಟೆಗೆ ಬಂದರೂ ನೀವು 11 ಗಂಟೆಗೆ ಶುರು ಮಾಡ್ತೀರಾ. ಆದರೂ ನಿಮ್ಮ ಮೇಲೆ ನಾವೇನು ಬೇಜಾರು ಮಾಡ್ಕೊಂಡಿಲ್ಲ. ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿದ್ರು ಕೂಡ ನಾವು ಸಣ್ಣದೊಂದು ಹೇಳಿದ್ದು ಸದನ ಸಮಿತಿಗೆ ಒಪ್ಪಿಸಿ ಅಂತ. ಇದರಲ್ಲಿ ಏನು ಬಿಲ್ಲೇನು ಫೇಲ್ ಆಗಲ್ಲ. ನಾವು ಬಿಲ್ಲನ್ನು ರದ್ದು ಮಾಡಿಬಿಡಿ ಅಂದಿದ್ರೆ ನೀವು ಅದಕ್ಕೆ ಯೋಚನೆ ಮಾಡಬೇಕಾಯ್ತು ಸರ್ಕಾರ. ಇಲ್ಲಿ ಬಿಲ್ಲನ್ನು ರದ್ದು ಮಾಡಿ ಅಂತ ಹೇಳಲ್ಲ, ನಮಗೂ ಗೊತ್ತಿದೆ ಕಾನೂನು. ನಾವು ಎಲ್ಲ ಸೆಕ್ರೆಟರಿ ಅಂತ ಎಲ್ಲ ಮಾತಾಡಿದ್ರಿ. ಇಲ್ಲಿ ಬಿಲ್ಲೇನು ರದ್ದಾಗಲ್ಲ. ಬಿಲ್ಲಂತೂ 100% ಆಗಿದೆ, ಹಾಗೇ ಆಗುತ್ತೆ. ಸದನ ಸಮಿತಿಗೆ ಒಪ್ಪಿಸ್ತಾರೆ, ಇನ್ನಷ್ಟು ಚರ್ಚೆ ಆಗುತ್ತೆ. ನಾಳೆ ಇದು ದ್ವೇಷ ಇಲ್ಲಿಂದನೇ ಬಿಲ್ಲಾದಾಗೆ ದ್ವೇಷ ಶುರುವಾಗೋಯ್ತು, ಬಿಲ್ಲಿಂದನೇ ದ್ವೇಷ ಆಯಿತು ಅನ್ನೋದು ಬೇಡ. ದಯವಿಟ್ಟು ಆ ಪೀಠಕ್ಕೆ ಒಂದು ಗೌರವ ಇದೆ, ನಾವು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀರಿ. ನೀವು ಆ ವಿಶ್ವಾಸಕ್ಕೆ ನಮಗೆ ಯಾವುದೇ ರೀತಿ ಅಪನಂಬಿಕೆ ಬರೋ ರೀತಿ, ಆ ಪದ ದ್ರೋಹ ಎಲ್ಲ ತಪ್ಪಾತಲ್ಲ, ಅಪನಂಬಿಕೆ ಆಗೋ ರೀತಿ ಮಾಡಬೇಡಿ ದಯವಿಟ್ಟು. ಮತ್ತೊಮ್ಮೆ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡಿ ಅವ್ರಿಗೆ ಹೇಳಿ, ಏನೂ ಆಗಲ್ಲಲ್ಲ ನಿಮಗೆ ಅಂತ ಒಂದು ಮಾತು ಹೇಳ್ಬಿಡಿ. ಮಾಡ್ತಾರೆ ಅವರೆಲ್ಲ, 100% ಮಾಡ್ತಾರೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.